ರಾಜ್ಯದಲ್ಲಿ ಸಾಲು ಸಾಲು ಬ್ಯಾಂಕ್ಗಳ ದರೋಡೆಗಳು ನಡೀತಾ ಇದೆ. ಈ ನಡುವೆ ಬೀದರ್ನ ದರೋಡೆಕಾರರಿಗೂ ಕೂಡ ಬಿಹಾರ ಗ್ಯಾಂಗು ಲಿಂಕ್ ಇರುವಂತಹ ಮಾಹಿತಿ ಈಗಾಗಲೇ ಹೊರಬಿದ್ದಾಗಿದೆ. ಕದೀಮರಿಗೆ ಮತ್ತಿಬ್ಬರು ಸಹಾಯ ಮಾಡಿದ್ದ ಸಿಸಿಟಿವಿ ವಿಜುವಲ್ಸ್ ಅನ್ನು ಕೂಡ ನಾವು ನಿಮಗೆ ನಿನ್ನೆ ತೋರಿಸಿದ್ವಿ. ಈ ನಡುವೆ ಮೈಸೂರಿನಲ್ಲಿ ರೋಡ್ ರಾಬರಿ ಸರದಿ ಶುರುವಾಗಿದ್ರೆ ಮಂಡ್ಯ ಬಾಗಲಕೋಟೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಕಳ್ಳರ ಮೇಲೆ ಕಣ್ಣಿಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್, ಕಾನೂನು ಸುವ್ಯವಸ್ಥೆ ಯಾವ ರೀತಿ ದುಪ್ಪಟ್ಟಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. 5 ದಿನ ಕಳೆದ್ರೂ ಬೀದರ್ ದರೋಡೆಕೋರರ ಸುಳಿವಿಲ್ಲ. ದರೋಡೆಕೋರರಿಗೆ ಇನ್ನಿಬ್ಬರ ಸಾಥ್, ಡ್ರೆಸ್ ಚೇಂಜ್, ಎಸ್ಕೇಪ್. ಬೀದರ್ ದರೋಡೆ ಪ್ರಕರಣವಾಗಿ 5 ದಿನ ಕಳೆದ್ರೂ ಇನ್ನೂ ದರೋಡೆಕೋರರ ಬಂಧನವಾಗದೇ ಇರೋದು ಪೊಲೀಸ್ ಇಲಾಖೆಗೆ ಭಾರೀ ತಲೆನೋವಾಗಿದೆ. ಉತ್ತರ ಭಾರತಕ್ಕೆ ಎಸ್ಕೇಪ್ ಆಗಿರುವ ಖದೀಮರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆದ್ರೆ ಅಫ್ಜಲಗಂಜ್ನಲ್ಲಿ ಗುಂಡಿನ ದಾಳಿ ನಡೆಸಿ ಎಸ್ಕೇಪ್ ಆದ ಹಂತಕರು ಅಲ್ಲಿಂದ ಬೇರೆಡೆ ತೆರಳಿದ್ದಾರೆ. ಇದಕ್ಕೆ ಇನ್ನಿಬ್ಬರು ದಾರಿ ತೋರಿಸುವ ಎಕ್ಸ್ಕ್ಲೂಸಿವ್ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ ಬಿಹಾರ ಮೂಲದ ಅಮಿತ್ ಸ್ಟಾರ್ ಗ್ಯಾಂಗ್ ಕೈವಾಡ ಪತ್ತೆಯಾಗಿದೆ. ದರೋಡೆ ಮಾಡಿ ಹೋಗುತ್ತಿದ್ದ ಕೆಲವೇ ನಿಮಿಷಗಳಲ್ಲಿ ಬೈಕ್ ಮೇಲಿದ್ದ ಹಣದ ಟ್ರಂಕ್ ಮಾಯವಾಗಿ ಹಣದ ಬ್ಯಾಗ್ ಕೂಡ ಬದಲಾಗುತ್ತದೆ. ಹ್ಯಾಂಗಿಂಗ್ ಬ್ಯಾಗ್ನಲ್ಲಿದ್ದ ಹಣ ಟ್ರಾಲಿಗೆ ಶಿಫ್ಟ್ ಮಾಡಿಕೊಳ್ಳುತ್ತಾರೆ. ಬಳಿಕ ಬಟ್ಟೆ ಬದಲಾಯಿಸಿ ಎಸ್ಕೇಪ್ ಆಗಿದ್ದಾರೆ. ಹೈದರಾಬಾದ್ನಿಂದ ಎಸ್ಕೇಪ್ ಆಗುವ ಸಂಚು ವಿಫಲದ ಬಳಿಕ ಪ್ಲಾನ್ ಬಿ ಮೊರೆ ಹೋಗಿದ್ದು ಈಗ ಪೊಲೀಸ್ ತನಿಖೆಯಿಂದ ಬಹಿರಂಗವಾಗುತ್ತಿದೆ. ಈಗಾಗಲೇ ಎಸ್ಪಿ ಪ್ರದೀಪ್ ಗುಂಟಿ, ಸಿಡಿಆರ್, ಕ್ರೈಮ್ ಸೇರಿದಂತೆ 8 ವಿಶೇಷ ತಂಡ ರಚಿಸಿದ್ದು ಉತ್ತರ ಭಾರತದ ಕಡೆ 4 ತಂಡ ತೆರಳಿ ಆರೋಪಿಗಾಗಿ ತಲಾಶ್ ಮಾಡುತ್ತಿದ್ದಾರೆ. ಯುಪಿ, ಬಿಹಾರ್, ಛತ್ತೀಸ್ಗಢ ರಾಜ್ಯದಲ್ಲೂ ಆರೋಪಿಗಳಿಗಾಗಿ ತಲಾಶ್ ನಡೆಯುತ್ತಿದ್ದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬೀದರ್ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಅಂಡ್ ತೆಲಂಗಾಣ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತದೆ. ಆರೋಪಿಗಳು ಯಾರು ಎಂಬುದರ ಬಗ್ಗೆ ನಾವು ಈಗ ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಟೀಮ್ಗಳನ್ನು ಕಳಿಸಿದ್ದೇವೆ. ಹೈದರಾಬಾದ್ಲಿರುವ ಟೀಮ್, ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಎಲ್ಲಿ ಇದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕ್ರೈಮ್ ಟೀಮ್ ಮತ್ತು ಸೆಲ್ ಫೋನ್ ಅನಾಲಿಸಿಸ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲ ಸೇರಿ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ. ಐ ಕ್ಯಾನ್ ಅಶ್ಯೂರ್ ಯು, ತಕ್ಷಣವೇ ಇವನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೇವೆ. ಎಟಿಎಂ, ಬ್ಯಾಂಕ್ ರಾಬರಿ ಆಯ್ತು, ರೋಡ್ ರಾಬರಿ ಸರದಿ. ಮೈಸೂರು ಜಿಲ್ಲೆಯಲ್ಲಿ ಹಾಡ ಹಗಲೇ ರೋಡ್ ರಾಬರಿ. ರಾಜ್ಯದಲ್ಲಿ ಎಟಿಎಂ ರಾಬರಿ ಆಯ್ತು, ಬ್ಯಾಂಕ್ ರಾಬರಿ ಆಯ್ತು, ಈಗ ರೋಡ್ ರಾಬರಿ ಸರದಿ ಶುರುವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಹಾಡ ಹಗಲೇ ರೋಡ್ ರಾಬರಿ ಆಗಿದೆ. ಮುಸುಕುಧಾರಿಗಳು ಕಾರ್ ಅಡ್ಡಗಟ್ಟಿ ರಾಬರಿ ನಡೆಸಿದ್ದಾರೆ. ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ಹಾರೋಹಳ್ಳಿ ಬಳಿ ಈ ಘಟನೆ ನಡೆದಿದೆ. 2 ಕಾರಿನಲ್ಲಿ ಬಂದಿದ್ದ 4 ಮುಸುಕುಧಾರಿಗಳು ಇನೋವಾ ಕಾರ್ ಅಡ್ಡಗಟ್ಟಿ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಹಣದ ಜೊತೆಗೆ ವ್ಯಕ್ತಿಯ ಕಾರನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರು ಬಳಸಿದ್ದ ಮತ್ತೊಂದು ಕಾರ್ ಗೋಪಾಲಪುರ ಅರಣ್ಯದೊಳಗೆ ಪತ್ತೆಯಾಗಿದೆ. ಕಾರನ್ನ ಅರಣ್ಯದಲ್ಲಿ ಬಿಟ್ಟು ಮತ್ತೊಂದು ಕಾರಿನಲ್ಲಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಕಾರಿಗೆ 2 ನಂಬರ್ ದರೋಡೆಕೋರರು ಬಳಸಿರೋದು ಪತ್ತೆಯಾಗಿದೆ. ಸ್ಥಳಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಕಂಟ್ರೋಲ್ ರೂಮ್ಗೆ ಮಾಹಿತಿ ಬರುತ್ತೆ, ಕೇರಳ ಮೂಲದ 2 ವ್ಯಕ್ತಿಗಳು ಕಾರಲ್ಲಿ ಇಲ್ಲಿಂದ ಟುವರ್ಡ್ಸ್ ಎಸ್ ಟಿ ಕೋಟೆ ಕಡೆ ಹೋಗ್ತಾ ಇರ್ತಾರೆ. ಇದೇ ಸ್ಥಳದಲ್ಲಿ ಇನ್ನೊಂದು 2 ಕಾರ್ ಬಂದು ಅಡ್ಡಗಟ್ಟಿ ಅವರಿಗೆ ಅವರಿದ್ದಂಥ ಕಾರ್ನು ಕೂಡ ತಗೊಂಡೋಗಿದ್ದಾರೆ ಅಂತ ಮಾಹಿತಿ ಬಂತು. ಇಮಿಡಿಯೇಟ್ ನಮ್ಮ ಆಫೀಸರ್ಸ್ ಎಲ್ಲ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರಿ. ನಾನು ಕೂಡ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಗಡಿ ಬಾಗಿಲಿದ್ದಂಥ ನಮ್ಮ ಎಸ್ ಪಿಗಳಿಗೆಲ್ಲ ನಾನು ಮಾತಾಡಿದ್ದೀನಿ. ಸೊ ಅವರು ಕೂಡ ನಾಕಾಬಂದಿ ಸೆಟಪ್ ಮಾಡಕ್ಕೆ ಹೇಳಿದ್ದೀರಿ. ಪತ್ತೆ ಕಾರ್ಯ ಮುಂದುವರೆದಿದೆ. ಇನ್ನು ವಿಕ್ಟಿಮ್ಸ್ಗಳು ಕೂಡ ವಿಚಾರಣೆ ಮಾಡಿದ್ದೀರಿ. ಇನ್ನೊಂದು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿ ನಾವು ಇದನ್ನು ಪತ್ತೆ ಮಾಡ್ತೀವಿ. ದಿನಕ್ಕೊಂದು ಕಡೆ ದರೋಡೆ, ಪೊಲೀಸರಿಂದ ಹೈ ಅಲರ್ಟ್. ಮಂಡ್ಯ, ಬಾಗಲಕೋಟೆಯಲ್ಲಿ ಪೊಲೀಸರ ಅಲರ್ಟ್. ರಾಜ್ಯದಲ್ಲಿ ಸಾಲು ಸಾಲು ಬ್ಯಾಂಕ್ಗಳ ದರೋಡೆ ಹಿನ್ನೆಲೆ ಮಂಡ್ಯದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಭದ್ರತಾ ಪಾಠ ಮಾಡಿರೋ ಮಂಡ್ಯ ಪೊಲೀಸರು ಸೂಕ್ತ ಮುನ್ನೆಚ್ಚರಿಕೆಗೆ ಹಲವು ಸಲಹೆ, ಸೂಚನೆ ನೀಡಿದ್ದಾರೆ. ಎಲ್ಲೆಲ್ಲಿ ಬ್ಯಾಂಕ್ ಕಚೇರಿಗಳಿವೆ, ಎಟಿಎಂಗಳ ಭದ್ರತೆ ಹೇಗಿದೆ ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನೊಂದೆಡೆ ಬಾಗಲಕೋಟೆಯಲ್ಲೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಲಾಗಿದ್ದು ಬಂದೂಕುಧಾರಿ ಪೊಲೀಸರ ಸಮ್ಮುಖದಲ್ಲಿ ವಾಹನಗಳ ತಪಾಸಣೆ ನಡೆಯುತ್ತಿದೆ. ಸ್ವಲ್ಪ ವಾಹನಗಳ ದಾಖಲಾತಿ ಹೆಚ್ಚು ಕಮ್ಮಿಯಾದ್ರೂ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿದ್ದಾರೆ. ಎಲ್ಲಾ ಕಡೆ ಸಿಸಿ ಕ್ಯಾಮೆರಾ ಹದ್ದಿನ ಕಣ್ಗಾವಲು ಇಟ್ಟಿದ್ದು ಎಸ್ಪಿ ಕಚೇರಿಯಲ್ಲಿ ಮಾನಿಟರಿಂಗ್ ಮಾಡಲಾಗ್ತಿದೆ. ಪೊಲೀಸ್ ಇಲಾಖೆಯಿಂದ ಇಡೀ ಜಿಲ್ಲೆಯಾದ್ಯಂತ ಒಟ್ಟು 22ಕ್ಕೂ ಹೆಚ್ಚು ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಕಂಪಲ್ಸರಿಯಾಗಿ ನಮ್ಮದು ಡೇ ಆ್ಯಂಡ್ ನೈಟು ಸಿಬ್ಬಂದಿಯವರನ್ನು ನೇಮಿಸಿದ್ವಿ ಮತ್ತು ಅಲ್ಲಿ ಅನುಮಾನಾಸ್ಪದವಾಗಿರತಕ್ಕಂಥ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಔಟ್ ಆಫ್ ಸ್ಟೇಟು ಬಂದಿರತಕ್ಕಂಥ ವಾಹನಗಳನ್ನು ನಾವು ತಪಾಸಣೆ ಮಾಡ್ತಾ ಇದ್ದೀವಿ. ಕಡ್ಡಾಯವಾಗಿ CCTV ಪಬ್ಲಿಕ್ ಸೇಫ್ಟಿ ಆಕ್ಟ್ ಒಳಗಡೆ ಇರತಕ್ಕಂಥದ್ದು ಮತ್ತು ಎಷ್ಟು CCTV ಹಾಕಿರಬೇಕಾಗಿತ್ತು ಮತ್ತು ಎಲ್ಲಿ CCTV ಅವಶ್ಯಕತೆ ಎಂಬುದು ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಕಮಾಂಡ್ ಸೆಂಟರ್ನ ವಿಸಿಟ್ ಮಾಡಿ ನೋಡ್ಬೋದು. ಅಲ್ಲಿ ಕೂಡ ನಾವು ಒಂದು ಸರ್ವಿಲೆನ್ಸ್ ಮಾಡ್ತಕ್ಕಂಥದ್ದು, ಮಾನಿಟರ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ.
ಒಟ್ಟಾರೆ ರಾಜ್ಯದಲ್ಲಿ ಸರಣಿ ದರೋಡೆ ಪ್ರಕರಣಗಳು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತಷ್ಟು ಕಾರ್ಯೋನ್ಮುಖವಾಗಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.